ಅತ್ತೆ, ನಿಮ್ಮದು ತುಂಬ ಟೈಟ್ ಇದೆ. ನಾನು ಲೂಸ್ ಮಾಡುತ್ತೇನೆ. ನಿಮ್ಮ ಮಗಳಿಗೆ ಗೊತ್ತಾಗದಂತೆ ಲೂಸ್ ಮಾಡುತ್ತೇನೆ. ನೀವು ಒಪ್ಪಿದರೆ ಜೀವನ ಪರ್ಯಂತ ನಿಮಗೆ ಸುಖ ಕೊಡುತ್ತೇನೆ. ಏನು ಮಾತು ಅಂತ ಆಡುತ್ತೀರಾ ಅಳಿಯಂದ್ರೆ? ನೀವು ನನ್ನ ಮಗನ ಸಮಾನ. ನಾನು ನಿಮ್ಮ ಮಗಳ ಸಂತೋಷಕ್ಕೆ ಇದನ್ನು ಕೇಳುತ್ತಿರುವುದು. ಅವಳು ಸಂತೋಷವಾಗಿ ಇರಬೇಕೆಂದು ನಿಮಗೆ ಆಸೆ ಇಲ್ಲವೇ? ಆಸೆ ಇದ್ದರೆ ನಾನು ಹೇಳಿದ ಹಾಗೆ ನೀವು ಕೇಳಬೇಕು. ಹಾಯ್ ಫ್ರೆಂಡ್ಸ್, ಸಂಪೂರ್ಣ ಕಥೆಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೊಸ ವೀಕ್ಷಕರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ. ಹಾಗೆ ನನಗೆ ಅದು ಸಪೋರ್ಟ್ ನೀಡುತ್ತಾ ಇದೆ. ನಿಮ್ಮ ಸಪೋರ್ಟ್ನಿಂದಲೇ ನಾನು ವಿಡಿಯೋಸ್ ಮಾಡುತ್ತಾ ಇರುವುದು. ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಕವಿತಾ, ಟೈಲರಿಂಗ್ ಶಾಪ್ ಇಟ್ಟುಕೊಂಡಿದ್ದೇನೆ. ನಮ್ಮ ಊರು ಕನಕಪುರ. ನನಗೆ ಒಬ್ಬಳೇ ಮಗಳು. ಅವಳ ಹೆಸರು ರಚಿತಾ. ನನಗೆ 18 ವರ್ಷ ತುಂಬಿದಾಗಲೇ ಮದುವೆ ಮಾಡಿಬಿಟ್ಟರು. ಮಗುವು ಬೇಗ ಆಯಿತು. ನಾನು ಯೌವನದಲ್ಲಿ ತುಂಬ ಸುಂದರವಾಗಿದ್ದೆ. ಎಲ್ಲ ಹುಡುಗರು ನನ್ನ ಹಿಂದೆ ಇದ್ದರು. ನಾನು ಒಂದು ಬಾರಿಯೂ ದಾರಿ ತಪ್ಪಿರಲಿಲ್ಲ. ಅಪ್ಪ ಅಮ್ಮ ತೋರಿಸಿದ ಹುಡುಗನಿಗೆ ನಾನು ಮದುವೆಯಾದೆ. ನನ್ನ ಗಂಡನ ಹೆಸರು ವಿವೇಕ್. ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರು ಒಂದು ಕಿರಾಣಿ ಅಂಗಡಿ ಇಟ್ಟುಕೊಂಡಿದ್ದರು. ನಮ್ಮಿಬ್ಬರ ಮುದ್ದಾದ ಮಗಳ ಹೆಸರು ರಚಿತಾ. ಅವಳು ನನ್ನಂತೆ ರೂಪವಂತೆ, ನಯವಂತೆ, ತುಂಬ ಒಳ್ಳೆಯ ಮನಸ್ಸು. ಯಾರನ್ನು ನೋಯಿಸಬೇಕು ಎಂದು ಇಚ್ಛಿಸುವುದಿಲ್ಲ. ಅವಳು ಓದಿನಲ್ಲಿ ಅಷ್ಟೇನು ಮುಂದಿರಲಿಲ್ಲ. PUC ಮಾತ್ರ ಓದಿದ್ದಳು. ನನ್ನ ಜೊತೆ ಟೈಲರಿಂಗ್ ಸ್ವಲ್ಪ ಕಲಿತು ಬಟ್ಟೆಗಳನ್ನು ಹೊಲೆಯಲು ನನಗೆ ಸಹಾಯ ಮಾಡುತ್ತಿದ್ದಳು. ಅವಳು ಇನ್ನು ಮುಂದೆ ಓದುವುದಿಲ್ಲ ಎಂದು ಖಚಿತವಾದ ಮೇಲೆ ಅವಳಿಗೆ 18 ವರ್ಷ ತುಂಬಿದೆ. ಹೇಗೂ ಮದುವೆ ಮಾಡೋಣ ಎಂದು ನಾವು ನಿರ್ಧರಿಸಿದೆವು. ಅವಳಿಗೆ ತುಂಬ ಸಂಬಂಧಗಳು ಬಂದವು. ಆದರೆ ನಮಗೆ ನಮ್ಮ ಊರಿನ ಹತ್ತಿರ ಸಂಬಂಧದ ಬಗ್ಗೆ ಯೋಚಿಸುತ್ತಿದ್ದೆವು. ಮತ್ತೆ ಹುಡುಗ ಅವರ ಮನೆ ಕಡೆಯವರು ಸಭ್ಯ ಇರಬೇಕು. ಅವಳಿಗೆ ಹುಡುಗನನ್ನು ಹುಡುಕಲು ಸುಮಾರು 2-3 ವರ್ಷ ಆದವು. ಕೊನೆಗೂ ನಾವು ಇಚ್ಛಿಸಿದಂತೆ ಸಂಬಂಧ ಅವಳಿಗೆ ದೊರಕಿತು. ಹುಡುಗನ ಹೆಸರು ಕಾಂತರಾಜ್. ಒಬ್ಬನೇ ಮಗ. ಆತನಿಗೆ ಸರ್ಕಾರಿ ನೌಕರಿ, ಜೊತೆಗೆ ಒಂದು 5 ಎಕರೆ ಭೂಮಿಯೂ ಇದೆ. ತಂದೆ ತಾಯಿಗೆ ಹೆಣ್ಣು ಮಗು ಇಲ್ಲವೆಂದು ಬರುವ ಸೊಸೆನೇ ಹೆಣ್ಣು ಮಗಳ ರೀತಿ ನೋಡಿಕೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ನಮಗೂ ಅವರ ಮನೆತನ, ಗೌರವ ಎಲ್ಲವೂ ಇಷ್ಟವಾಯಿತು. ಮದುವೆಯನ್ನು ನಿಶ್ಚಯಿಸಿದೆವು. ಅವಳ ಮದುವೆ ನಾವು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡಿದೆವು. ಅವರೇನು ವರದಕ್ಷಿಣೆ ಏನು ಕೇಳಲಿಲ್ಲ. ಆದರೆ ನಾವೇ ಅವಳಿಗೆ ಒಂದು ಜೊತೆ ಓಳೆಗಳು, ಬಳೆ ಮತ್ತು ಕತ್ತಿಗೆ ಒಂದು ಹಾರವನ್ನು ಕೊಟ್ಟೆವು. ಅವಳು ಗಂಡನ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡುತ್ತಿದ್ದಳು. ಮೊದಲ 2 ವರ್ಷ ಏನು ತೊಂದರೆ ಇರಲಿಲ್ಲ. ನನ್ನ ಗಂಡ ಬೈಕ್ನಲ್ಲಿ ಹೋಗುವಾಗ ಲಾರಿ ಬಂದು ಗುದ್ದಿ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದರು. ಇದರಿಂದ ನಾನು ಒಬ್ಬಳೇ ಆಗಿಬಿಟ್ಟೆ. ಅವರಿಲ್ಲದೆ ನನಗೆ ಬದುಕೋಕೆ ಕಷ್ಟವಾಯಿತು. ಅವರ ನೆನಪು ನನ್ನನ್ನು ಕಾಡಿಸುತ್ತಿತ್ತು. ನನ್ನ ಮಗಳು ಒಬ್ಬಳೇ ಇರಬೇಡ, ನಮ್ಮ ಜೊತೆಗೆ ಇರಮ್ಮ ಎಂದು ಅವಳ ಮನೆಗೆ ಕರೆದುಕೊಂಡು ಹೋದಳು. ನಾನು ಸ್ವಲ್ಪ ನನ್ನ ದುಃಖವನ್ನು ಮರೆಯಬಹುದು, ಮಗಳ ಅಳಿಯರನ್ನು ನೋಡುತ್ತಿದ್ದರೆ ಎಂದು ಅವಳ ಮನೆಗೆ ಹೋದೆ. ಅವರಿಬ್ಬರು ಮದುವೆಯಾಗಿ 2 ವರ್ಷವಾಗಿತ್ತು. ಆದರೆ ಮಕ್ಕಳು ಆಗಿರಲಿಲ್ಲ. ನನ್ನ ಮಗಳನ್ನು ಕೇಳಿದರೆ ನಮ್ಮದೇನೂ ಇಲ್ಲ, ದೇವರ ಇಚ್ಛೆ ಎಂದಳು. ಆದರೆ ಈ ವಿಷಯವಾಗಿ ಗಂಡ ಹೆಂಡತಿಯ ಮಧ್ಯೆ ವಿರಸ ಇರುವುದು ನನ್ನ ಗಮನಕ್ಕೆ ಬಂದಿತು. ನಾನು ಸ್ವಲ್ಪ ದಿನ ಅವರ ಮನೆಯಲ್ಲಿ ಇದ್ದು ನಂತರ, ಇಲ್ಲಮ್ಮ, ನಾನು ಇಲ್ಲಿ ಇರುವುದು ಸರಿಯಿಲ್ಲ, ನಾನು ಹೋಗುತ್ತೇನೆ ಎಂದು ನನ್ನ ಮನೆಗೆ ನಾನು ವಾಪಸ್ ಬಂದೆ. ಹಳಿಯ ಕಾಂತರಾಜ್ ಬಲವಂತ ಮಾಡಿದರು. ಆದರೂ ನಾನು, ಇಲ್ಲಪ್ಪ, ನಾನು ಇರುವುದು ತಪ್ಪಾಗುತ್ತದೆ ಎಂದು ಅವರಿಗೆ ವಿನಂತಿಸಿದೆ. ಒಂದು ದಿನ ಕಾಂತರಾಜ್ ಹಳಿಯ ನನ್ನ ಮನೆಗೆ ಬಂದರು.
ಮನೆಯಿಂದ ಒಂದಷ್ಟು ತಿಂಡಿಗಳನ್ನು ಸಾಮಾನುಗಳನ್ನು ತಂದಿದ್ದರು. ನಾನು ಅವರು ಬಂದರೆ ಎಂದು ನೀರು ಕೊಟ್ಟು ಅವರನ್ನು ಕೂರಿಸಿ ಸುಮ್ಮನೆ ಹೀಗೆ ಮಾತನಾಡುತ್ತಿದ್ದೆವು. ಕಾಂತರಾಜ್ ಅವರಿಗೆ ಮಕ್ಕಳಿಲ್ಲ ಎಂಬ ಬೇಸರವನ್ನು ವ್ಯಕ್ತಪಡಿಸಿದರು. ನಾವು ಸಿಟಿಯಲ್ಲಿ ಡಾಕ್ಟರ್ ಹತ್ರ ತೋರಿಸುತ್ತಿದ್ದೇವೆ, ನೋಡಬೇಕು ಏನಾಗುತ್ತೋ ಎಂದು ಬೇಸರದಿಂದ ಹೇಳಿದರು. ನಾನು ಎಲ್ಲವೂ ಒಳ್ಳೆಯದಾಗುತ್ತೆ ಎಂದು ಹೇಳಿ ಒಂದು ಮನೆ ಮದ್ದನ್ನು ಅವರಿಗೆ ಮಾಡಿಕೊಟ್ಟೆ. ಇದನ್ನು ಗಂಡ ಹೆಂಡತಿ ಇಬ್ಬರು ರಾತ್ರಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿದು ಮಲಗಿ ಇದರಿಂದ ಶಕ್ತಿ ಬರುತ್ತದೆ ಎಂದು ಹೇಳಿದೆ. ಆತ ತಲೆ ಅಲ್ಲಾಡಿಸಿ ತೆಗೆದುಕೊಂಡು ಹೊರಟು ಹೋದ. 1 ವಾರದ ನಂತರ ಮತ್ತೆ ಮನೆಗೆ ಬಂದರು. ಮುಖದಲ್ಲಿ ಉಲ್ಲಾಸವಿರಲಿಲ್ಲ. ಏನಾಯ್ತು ಅಳಿಯೆಂದರೆ, ನಮ್ಮ ಎಲ್ಲ ಪ್ರಯತ್ನ ವ್ಯರ್ಥವಾಯಿತು ಅತ್ತೆ. ಅವಳಿಗೆ ಮಕ್ಕಳಾಗುವುದಿಲ್ಲ ಎಂದು ಡಾಕ್ಟರ್ ಇವತ್ತು ಹೇಳಿದರು. ಅವಳಿಗೆ ಗರ್ಭಕೋಶದಲ್ಲಿ ತೊಂದರೆ ಇದೆಯಂತೆ, ಅದು ವಾಸಿಯಾಗಲು ಸಾಧ್ಯವಿಲ್ಲ ಎಂದರು. ಈ ವಿಷಯ ನಾನು ನಿಮ್ಮ ಮಗಳಿಗೆ ಇನ್ನೂ ಹೇಳಿಲ್ಲ. ಅವಳು ಬೇಜಾರು ಮಾಡಿಕೊಳ್ಳುತ್ತಾಳೆ. ಆದರೆ ನನಗೆ ಇದಕ್ಕೆ ತೋಚದಂತೆ ಆಗಿದೆ. ಮನೆಯಲ್ಲಿ ನನ್ನ ತಂದೆ ತಾಯಿಗೆ ತಿಳಿದರೆ ಇನ್ನೊಂದು ಮದುವೆ ಮಾಡಲು ಪ್ರಯತ್ನಿಸುತ್ತಾರೆ. ಇದರಿಂದ ಹೇಗೆ ಪರಿಹಾರ ಹುಡುಕುವುದು ಎಂದು ತಿಳಿಯುತ್ತಲೇ ಇಲ್ಲ ನನಗೆ ಈ ವಿಷಯ ಕೇಳಿ ಗಾಬರಿಯಾದೆ. ನಾನು ಇದನ್ನು ಉಳಿಸಲು ಸಾಧ್ಯವಿರಲಿಲ್ಲ. ಏನು ಹೇಳುವುದು, ಹೇಗೆ ಸಮಾಧಾನ ಮಾಡುವುದು ಎಂದು ತೋಚದೆ ದಂಗಾಗಿ ನಿಂತೆ. ದೇವರು ಒಂದು ಪರಿಹಾರವನ್ನು ತೋರಿಸುತ್ತಾನೆ, ಸಮಾಧಾನದಿಂದ ಇರಿ ಅಳಿಯಂದಿರೆ. ದೇವರು ಪರಿಹಾರ ತೋರಿಸುತ್ತಾನೋ ಗೊತ್ತಿಲ್ಲ, ಆದರೆ ನೀವು ಮನಸ್ಸು ಮಾಡಿದರೆ ಒಂದು ಪರಿಹಾರ ತೋರಿಸಬಹುದು. ಅದೇನು ಎಂದು ಹೇಳಿ ನಾನು ಖಂಡಿತ ಮಾಡುತ್ತೇನೆ. ನನಗೆ ಮಗು ಆಗಲೇಬೇಕು ಎಂಬ ಹಠವೇನಿಲ್ಲ. ಆದರೆ ನಿಮ್ಮ ಮಗಳಿಂದ ನನಗೆ ಸರಿಯಾದ ಸುಖ ದೊರಕುತ್ತಿಲ್ಲ. ಅವಳಿಂದ ಅದು ಸಿಗುವುದು ಎಂದು ನನಗೆ ಅನಿಸುತ್ತಿಲ್ಲ. ಆ ಕೊರತೆಯನ್ನು ನೀಗಿಸಿದರೆ ನಾನು ನಿಮ್ಮ ಮಗಳನ್ನು ಬಿಟ್ಟು ಬೇರೆ ಮದುವೆಯಾಗುವುದಿಲ್ಲ ಎಂದು ಮಾತು ಕೊಡುತ್ತೇನೆ. ನಾನು ಹೇಗೆ ಆ ಕೊರತೆಯನ್ನು ನೀಗಿಸಬಹುದು? ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ ಅತ್ತೆ. ನೀವು ಮನಸ್ಸು ಮಾಡಬೇಕು ಅಷ್ಟೆ. ನಿಮ್ಮ ಮಗಳ ಭವಿಷ್ಯಕ್ಕಾಗಿ ನೀವು ಈ ಒಂದು ತ್ಯಾಗವನ್ನು ಮಾಡಬೇಕು. ಮುಚ್ಚಿರುವ ನಿಮ್ಮ ಹೂವನ್ನು ನಾನು ತೆಗೆಯುತ್ತೇನೆ. ಏನು ಅಳಿಯೆಂದರೆ ಇಂಥ ಮಾತನ್ನು ಆಡುತ್ತೀರಾ ನೀವು ನನ್ನ ಮಗನ ಸಮಾನ. ನಿಮ್ಮ ಮಗಳ ಭವಿಷ್ಯ ದೃಷ್ಟಿಯಿಂದನೇ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ. ಇಲ್ಲವಾದರೆ ನಾನು ಬೇರೆ ಮದುವೆ ಆಗುತ್ತೇನೆ. ನಾನು ತುಂಬ ಯೋಚಿಸಿದೆ ಹೇಗೆ ಅವರನ್ನು ಓಲೈಸುವುದು ಎಂದು. ಆದರೆ ಅವರು ಒಪ್ಪಿಕೊಳ್ಳುತ್ತಾನೆ ಇರಲಿಲ್ಲ. ನನಗೆ ಬೇರೆ ದಾರಿ ಕಾಣದೆ ಅವರ ಮಾತಿಗೆ ಒಪ್ಪಿದೆ. ತುಂಬ ಸಂತೋಷವಾಯಿತು ಅತ್ತೆ. ಇವಾಗಲೇ ಬನ್ನಿ, ನಿಮ್ಮ ಹೂವನ್ನು ಬಿಡಿಸುತ್ತೇನೆ. ರೂಮಿಗೆ ಹೋದ ಮೇಲೆ ನಿಮ್ಮದು ತುಂಬ ಟೈಟ್ ಆಗಿದೆ. ಯಾಕಂದರೆ 2 ವರ್ಷ ಆದ ಮೇಲೆ ಈ ಆಟ ನಡೆಯುತ್ತಿರುವುದು. ನಾನು ಫುಲ್ ಲೂಸ್ ಮಾಡುತ್ತೇನೆ ನೋಡಿ ಎಂದು 20 ನಿಮಿಷ ಉಜ್ಜಾಡಿದರು. ನನಗೂ 2 ವರ್ಷವಾದ ಮೇಲೆ ಸಿಕ್ಕಂತ ಅನುಭವ ಹೊಸ ಚೇತನವನ್ನು ತಂದಿತು. ಅಳಿಯಂದರೆ ಸಮಾಧಾನ. ಅಳಿಯಂದರೆ ನೀವು ಮಾತು ಕೊಟ್ಟಂತೆ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಖಂಡಿತ ಅತ್ತೆ. ಆದರೆ ನನಗೆ ಬೇಕೆಂದಾಗಲೆಲ್ಲ ನಾನು ನಿಮ್ಮ ಟೈಟನ್ನು ಲೂಸ್ ಮಾಡಲು ಬರುತ್ತೇನೆ. ನೀವು ಇಲ್ಲವೆನ್ನಬಾರದು. ಆಯಿತು, ಆದರೆ ನನ್ನ ಮಗಳಿಗೆ ಗೊತ್ತಾಗಬಾರದು. ಇಲ್ಲ, ಅವಳಿಗೆ ಎಂದೂ ಗೊತ್ತಾಗುವುದಿಲ್ಲ. ಮಗಳು ಮತ್ತು ಅಳಿಯ ಇಬ್ಬರು ಸಂತೋಷವಾಗಿದ್ದರು. ದೇವರ ದಯೆ ಏನೋ, ಅವಳಿಗೂ ಒಂದು ಮಗುವಾಯಿತು. ಇಬ್ಬರು ಸುಖದಿಂದ ಇದ್ದರು. ಆದರೂ ಅಳಿಯಂದರಿಗೆ ಸಿಕ್ಕಂತ ರುಚಿ ನನ್ನನ್ನು ಬಿಡಲಿಲ್ಲ. ಅವರು ಆಟವಾಡುವಾಗ ನಿಮ್ಮ ಮೈಮಾಟ ಉದ್ರೇಕಿಸುವಂತೆ ಇದೆ. ಯಾರಿಗೂ ಸಿಕ್ಕಿದ ಚಾನ್ಸ್ ಇಂದು ನನಗೆ ಸಿಕ್ಕಿದೆ ಎಂದು ತೃಪ್ತಿಯಿಂದ ಮನಸ್ಸು ಪೂರ್ತಿಯಾಗಿ ಆಟವಾಡುತ್ತಿದ್ದರು. ನಾನು ಈ ವಿಷಯದಿಂದ ಯಾರಿಗೂ ತೊಂದರೆಯಾಗಲಿಲ್ಲ. ಎಲ್ಲರೂ ಖುಷಿಯಿಂದ ಇದ್ದೆವು. ಈ ಕತೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನಿಮಗೂ ಈ ಕತೆ ಇಷ್ಟವಾಗಿದೆ ಎಂದು ನಾನು ಅಂದಿಕೊಳ್ಳುತ್ತೇನೆ. ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನಷ್ಟು ಹೆಚ್ಚು ಕತೆಗಳಿಗೆ ನನ್ನ ವಿಡಿಯೋಸ್ನ ನೋಡಿ ಮತ್ತು ಮರೆಯದಿರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.